86 ಸಾಹಿತ್ಯ ಸಮ್ಮೇಳನದಲ್ಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತೇ ಆಡಲಿಲ್ಲ, ಯಾರು ಕೂಡ ಇದನ್ನ ಚಕಾರ ಎತ್ತಲಿಲ್ಲ ಅನ್ನೋದಾಯ್ತು ಅಂದ್ರೆ ಸಾಹಿತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಬ್ರಾಹ್ಮಣ್ಯವಾದದ ಒಂದು ಶ್ರೇಷ್ಠತೆಯ ಒಂದು ಮೆರುಗು ಅವರಲ್ಲೂ ಕೂಡ ಇತ್ತು ಅಂತ ಅನ್ಸುತ್ತೆ, ಮತ್ತು ಆ ವ್ಯಸನ ಅವ್ರಿಗೂ ತಗಲಿತ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಇಲ್ಲಿ ತನಕ ಯಾರು ಕೂಡ ಇದ್ರ ವಿಚಾರಕ್ಕೆ ಧ್ವನಿಯನ್ನ ಎತ್ತಲಿಲ್ಲ. ಆದ್ರೆ ಮಂಡ್ಯದ ನೆಲ ಒಂದು ಬದಲಾವಣೆಯಲ್ಲಿ ಮುನ್ನುಡಿಯನ್ನ ಬರೆಯುವಂತಹ ನೆಲ. ಈ ನೆಲದಿಂದನೇ ಮಾಂಸಾಹಾರದ ಚರ್ಚೆಯು ಮುನ್ನೆಲೆಗೆ ಬಂದಿದೆ ಮತ್ತು ಎಲ್ಲರ ಆಹಾರ ಪದ್ಧತಿಯನ್ನು ಗೌರವಿಸಬೇಕು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವೂ ಕೂಡ ಸಿಗಬೇಕು ಅನ್ನುವಂತಹ ಒಂದು ಮುನ್ನುಡಿಯನ್ನ ಮಂಡ್ಯದ ಜನ ಮತ್ತು ಇಲ್ಲಿಯ ನೆಲ ಬರೆದಿದೆ. ಇವತ್ತು ಮಾಂಸಾಹಾರಕ್ಕೆ ನಾವು ಪೂರಕವಾಗಿರ್ತೀವಿ, ಬಾಡೆ ನಮ್ ಗಾಡು ಅಂತ ಹೇಳಿ ಮಂಡ್ಯದ ಜನ ಯಾವಾಗಲೂ ಹೇಳ್ತಿರ್ತಾರೆ. ಇಲ್ಲಿ ಉಳುಮೆಯ ಸಂಸ್ಕೃತಿ, ಬಿತ್ತುವಂತ ಸಂಸ್ಕೃತಿ ಮತ್ತು ಬಾಡ್ ತಿನ್ನುವಂತ ಸಂಸ್ಕೃತಿ ಈ ನೆಲದ ಒಂದು ಗೌರವಪೂರ್ವಕವಾಗಿರುವಂತಹ ಸಂಸ್ಕೃತಿ, ಅದನ್ನ ನಾವು ಎತ್ತಿ ಹಿಡಿತೀವಿ. ಆಹಾರದ ರಾಜಕಾರಣ ಬ್ರಾಹ್ಮಣ್ಯದ ಶ್ರೇಷ್ಠತೆಯ ಯಜಮಾನಿಕೆ ಮುಂದುವರೆದಿದೆ ಅಷ್ಟೇನೆ. ಪ್ರಜ್ಞಾವಂತರು ಅರ್ಥ ಮಾಡ್ಕೊಳ್ಳಿ, 86 ಸಮ್ಮೇಳನಗಳನ್ನ ಸಸ್ಯಾಹಾರಿಯಾಗಿ ನಡೆಸಿದಿರಿ. ನಾವು ಮಾಂಸಾಹಾರವನ್ನು ಕೇಳ್ತಿದ್ದೀವಿ. ಕುಡಿತ ಮೋಜು ಮಸ್ತಿ ನಮ್ಮ ಉದ್ದೇಶ ಅಲ್ಲ. ಈ ನಾಡಿನ ಬಹುಸಂಖ್ಯಾತರ ಆಶಯವನ್ನು ಸರ್ಕಾರ ಪೂರೈಸಬೇಕು. ಸಾಹಿತ್ಯ ಸಮ್ಮೇಳನ ಅಂತಂದರೆ ಅಲ್ಲಿ ನಾಡು ನುಡಿ ಅಂತ ಬಂದ ತಕ್ಷಣ ಅಲ್ಲಿ ಊಟನೂ ಕೂಡ ಒಂದು ಪ್ರಧಾನವಾಗಿ ಬರುತ್ತೆ. ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆಹಾರದ ವಿಚಾರ ಮುನ್ನೆಲೆಗೆ ಬಂದಿದೆ. 86 ವರ್ಷಗಳಿಂದ ಸಸ್ಯಾಹಾರಿ ಮಾತ್ರ ನಾವು ಮಾಡ್ತಾ ಇದ್ವಿ, ಮಾಂಸಾಹಾರ ಯಾವ ವರ್ಷಗಳಲ್ಲೂ ಮಾಡಿಲ್ಲ, ಆದ್ದರಿಂದ ಮಾಡೋ ಪ್ರಮೇಯ ಇಲ್ಲ ಅಂಥೇಳಿ ಇವತ್ತು ಏನು ವಾದ ಇರ್ತದೆ. ಅದರಿಂದ ಒಂದು ಆಹಾರದ ರಾಜಕಾರಣ ಬ್ರಾಹ್ಮಣ್ಯದ ಶ್ರೇಷ್ಠತೆಯ ಯಜಮಾನಿಕೆ ಮುಂದುವರೆದಿದೆ ಅಷ್ಟೇ. ಆದ್ದರಿಂದ ಮಂಡ್ಯದವರು ಮಾತ್ರ ಮಾಂಸಪ್ರಿಯರಲ್ಲ, ಇಡೀ ದೇಶ ಮತ್ತು ರಾಜ್ಯದಲ್ಲೇ 79% ಮಾಂಸಾಹಾರ ಸೇವಿಗಳಿದ್ದಾರೆ. ಆದ್ದರಿಂದ ಇವತ್ತು ನಾವು ಈ ಆಹಾರದ ಯಜಮಾನಿಕೆ ಏನಿದೆ, ಬಹುಸಂಖ್ಯಾತರು ಮಾಂಸಾಹಾರ ಸೇವಿಸೋರನ್ನ ಏನು ಕತ್ಲೆಯಲ್ಲಿ ಇಟ್ಟಿದ್ರು ಅದು ಇವತ್ತು ಆರಂಭವಾಗಬೇಕಾಗಿದೆ. ಈ ಮಂಡ್ಯದ ನೆಲದಿಂದ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಕೂಡ ಈ ಪರಂಪರೆ ಮುಂದುವರಿಬೇಕು. ಆದರೆ ಇದರಿಂದ ಮಾಂಸಾಹಾರ ಒದಗಿಸ್ಬಿಟ್ರೆ ಆ ಥರ ತೊಂದರೆ ಆಗಿಬಿಡುತ್ತೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಕುಡಿದು ಬಿಡ್ತಾರೆ ಅಂತೇಳಿ ಕೆಲವು ಮಿತ್ಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಿಯಂತ್ರಿಸೋಕ್ಕೆ ಸರ್ಕಾರಕ್ಕೇನು ತುಂಬ ಕಷ್ಟ ಏನಿಲ್ಲ, ಇದನ್ನು ಸಂಪೂರ್ಣ ಚೆನ್ನಾಗಿ ನಿಯಂತ್ರಿಸ್ಬೋದು. ಕನಿಷ್ಠ ಈ ಸಾಹಿತ್ಯ ಸಮ್ಮೇಳನದಿಂದ ಆದರೂ ಕೂಡ ಮಾಂಸಾಹಾರನ ಬಹುಸಂಖ್ಯಾತರಿಗೆ ಒದಗಿಸಿ ಆಹಾರದ ಮೇಲಿನ ಯಜಮಾನಿಕೆಯನ್ನು ತಪ್ಪಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಇದನ್ನೇನಾದರೂ ಮಾಡಲಿಲ್ಲ ಅಂದರೆ ಈ ಸತಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರನ ಮಾಂಸಪ್ರಿಯರಿಗೆ ಒದಗಿಸ್ಲಿಲ್ಲ ಅಂತಂದರೆ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಮೊಟ್ಟೆ ಮತ್ತು ಮಾಂಸ ಪದಾರ್ಥಗಳನ್ನ ಬಂದವರಿಗೆ ನಾವು ಆತಿಥ್ಯ ನೀಡಿ ಬಾಡೂಟ ಬಳಗದಿಂದ ನಾವು ಮಾಂಸಾಹಾರದ ಪದ್ಧತಿಯನ್ನು ಎತ್ತಿಡಿತೀವಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದನ್ನು ಒಂದು ಮುಂದಿನ ಹಂತಕ್ಕೆ ದೊಡ್ಡ ಹಂತದಲ್ಲಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತೀವಿ. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ 87ನೇದು. ಸೊ ಈ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರಿಗಳಿಗೆ ಮಾತ್ರ ಅಂತ ಹೇಳಿ ಜೋಶಿ ಅವರು ಮೊದಲು ಏನು ಹೇಳಿದರು, ಜೊತೆಗೆ ಮಾಂಸಾಹಾರವನ್ನು ಮದ್ಯಪಾನ, ಧೂಮಪಾನ ಜೊತೆಗೆ ಬೇರೆ ಬೇರೆ ಒಂದು ದುಶ್ಚಟಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಆ ಸಾಲಿಗೆ ಸೇರಿಸಿ ಏನು ಕೋಟ್ ಮಾಡಿ ಇದಕ್ಕೆ ನಿಷೇಧ ಇದೆ ಅಂತ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಭಿಪ್ರಾಯ ಕೂಡ ಇದೆ. ಇವತ್ತು ಆಹಾರ ಪದ್ಧತಿಯನ್ನು ಗೌರವಿಸಬೇಕು. ಮಾಂಸಾಹಾರ ಇರಲಿ ಸಸ್ಯಾಹಾರ ಇರಲಿ, ಅದು ಪ್ರತಿಯೊಬ್ಬ ಮನುಷ್ಯನು ಆತ ಸೇವಿಸುವಂಥ ಆಹಾರಕ್ಕೆ ಅದರದೇ ಆದಂಥ ಘನತೆ ಗೌರವ ಎರಡೂ ಇರುತ್ತೆ. ಆದರೆ ಇವತ್ತು ಜೋಶಿಯವರು ಕೊಟ್ಟಿರುವಂಥ ಹೇಳಿಕೆ ನಿಜವಾಗ್ಲೂ ಕೂಡ ಬಹುಸಂಖ್ಯಾತರ ಆಹಾರ ಪದ್ಧತಿಯನ್ನು ಅವಮಾನ ಮಾಡಿರುವಂಥದ್ದು ಮತ್ತು ಹಲ್ಲಗಳೆದಿರುವಂಥ ವಿಚಾರ ಅಂತಲೇ ಹೇಳ್ಬೋದು. ಇವತ್ತು ವ್ಯಾಪಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾದಂಥ ಸಂದರ್ಭದಲ್ಲಿ ಮಾಂಸಾಹಾರವನ್ನು ನಿಷೇಧ ಅಂತ ಹೇಳುವಂತಹ ಕೋರ್ಟಲ್ಲಿದ್ದದನ್ನು ತೆಗೆದುಹಾಕಿ ಮದ್ಯಪಾನ ಮತ್ತು ಧೂಮಪಾನವನ್ನು ನಿಷೇಧಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಅವರು ಕೊಟ್ಟಂತ ಹೇಳಿಕೆ ನಿಜವಾಗ್ಲೂ ಕೂಡ ವ್ಯಾಪಕವಾಗಿ ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಖಂಡಿತವಾಗ್ಲೂ ಮಾಂಸಾಹಾರವನ್ನು ಕೂಡ ಕೊಡಬೇಕು ಅನ್ನುವಂತಹ ಚರ್ಚೆ ವ್ಯಾಪಕವಾಗಿ ನಡೀತಾ ಇದೆ. ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ. 86 ಸಾಹಿತ್ಯ ಸಮ್ಮೇಳನದಲ್ಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತೇ ಆಡಲಿಲ್ಲ, ಯಾರು ಕೂಡ ಇದನ್ನ ಚಕಾರ ಎತ್ತಲಿಲ್ಲ ಅನ್ನೋದಾಯ್ತು ಅಂದ್ರೆ ಸಾಹಿತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಬ್ರಾಹ್ಮಣ್ಯವಾದದ ಒಂದು ಶ್ರೇಷ್ಠತೆಯ ಒಂದು ಮೆರುಗು ಅವರಲ್ಲೂ ಕೂಡ ಇತ್ತು ಅಂತ ಅನ್ಸುತ್ತೆ, ಮತ್ತು ಆ ವ್ಯಸನ ಅವ್ರಿಗೂ ತಗಲಿತ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಇಲ್ಲಿ ತನಕ ಯಾರು ಕೂಡ ಇದ್ರ ವಿಚಾರಕ್ಕೆ ಧ್ವನಿಯನ್ನ ಎತ್ತಲಿಲ್ಲ. ಆದ್ರೆ ಮಂಡ್ಯದ ನೆಲ ಒಂದು ಬದಲಾವಣೆಯಲ್ಲಿ ಮುನ್ನುಡಿಯನ್ನ ಬರೆಯುವಂತಹ ನೆಲ. ಈ ನೆಲದಿಂದನೇ ಮಾಂಸಾಹಾರದ ಚರ್ಚೆಯು ಮುನ್ನೆಲೆಗೆ ಬಂದಿದೆ ಮತ್ತು ಎಲ್ಲರ ಆಹಾರ ಪದ್ಧತಿಯನ್ನು ಗೌರವಿಸಬೇಕು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವೂ ಕೂಡ ಸಿಗಬೇಕು ಅನ್ನುವಂತಹ ಒಂದು ಮುನ್ನುಡಿಯನ್ನ
ಮಂಡ್ಯದ ಜನ ಮತ್ತು ಇಲ್ಲಿಯ ನೆಲ ಬರೆದಿದೆ ಇವತ್ತು. ಅದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಕೂಡ ಒಂದು ಆದರ್ಶವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ, ಜೊತೆಗೆ ಎಲ್ಲರ ಆಹಾರ ಪದ್ಧತಿಯನ್ನು ಗೌರವಿಸಬೇಕು, ಅವ್ರು ಎಲ್ಲದಕ್ಕೂ ಮನ್ನಣೆ ಸಿಗಬೇಕು ಅನ್ನುವಂಥ ವಿಚಾರಕ್ಕೆ ಈ ಒಂದು ಹೋರಾಟ ಪ್ರಾರಂಭ ಆಗಿದೆ. ಖಂಡಿತ ಈ ಸಲದ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಗೌರವಪೂರ್ವಕವಾಗಿ ಇದನ್ನು ಸ್ವಾಗತಿಸಬೇಕು ಮತ್ತು ಎಲ್ಲರ ಒಂದು ಆಹಾರ ಪದ್ಧತಿಯನ್ನು ಗೌರವಿಸಿ ಸಿಗಬೇಕಾದಂಥ ಹಕ್ಕನ್ನು ಕೊಡಬೇಕು ಅನ್ನುವುದ್ರ ಮುಖಾಂತರ ಈ ಹೋರಾಟ ನಡೀತಾ ಇದೆ. ಇದು ಸರಿ ಹೋಗ್ದಿರ ಮಾಂಸಾಹಾರವನ್ನು ಕೈ ಬಿಟ್ಟಿದ್ದೇ ಆಯಿತು ಅಂತಂದರೆ ನಾವು ಎಲ್ಲರೂ ಕೂಡ ತೀರ್ಮಾನ ಏನು ಮಾಡಿದ್ದೀವಿ, ಅವತ್ತು ಕನಿಷ್ಠ 100 ಜನಕ್ಕಾದರೂ ಸರಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಕೈಯಿಂದನೇ ನಾವು ಮಾಂಸಾಹಾರವನ್ನು ಹಂಚಿಕೆ ಮಾಡಿ ಈ ಒಂದು ಶ್ರೇಷ್ಠತೆ, ಈ ವ್ಯಸನವನ್ನು ಖಂಡಿತವಾಗ್ಲೂ ಕೊನೆಗೊಳಿಸ್ತೀವಿ, ಮುಂದಿನ ಜಿಲ್ಲೆಗೆ ನಾಂದಿ ಹಾಡ್ತೀವಿ ಅನ್ನುವಂತಹ ಒಂದು ದಿಟ್ಟ ಹೆಜ್ಜೆನೇ ಮುಂದಿಟ್ಟಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಮಾಂಸಾಹಾರಕ್ಕೆ ನಾವು ಪೂರಕವಾಗಿರ್ತೀವಿ. ಬಾಡೆ ನಮ್ಮ ಗಾಡು ಅಂತ ಹೇಳಿ ಮಂಡ್ಯದ ಜನ ಯಾವಾಗಲೂ ಹೇಳ್ತಿರ್ತಾರೆ. ಇಲ್ಲಿ ಉಳುಮೆಯ ಸಂಸ್ಕೃತಿ, ಬಿತ್ತುವಂಥ ಸಂಸ್ಕೃತಿ ಮತ್ತು ಬಾಡ್ ತಿನ್ನುವಂಥ ಸಂಸ್ಕೃತಿ, ಈ ನೆಲದ ಒಂದು ಗೌರವಪೂರ್ವಕವಾಗಿರುವಂಥ ಸಂಸ್ಕೃತಿ, ಅದನ್ನು ನಾವು ಎತ್ತಿ ಹಿಡಿತೀವಿ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರ ಆಹಾರಕ್ಕೂ ಮನ್ನಣೆ ಸಿಗಬೇಕು. ಅದು ಸಿಗಲಿಲ್ಲ ಅನ್ನೋದಾಯಿತು ಅಂತಂದರೆ ಖಂಡಿತವಾಗ್ಲೂ ನಾವೇ ನಮ್ಮ ಕೈಯಾರ ಒಂದು 100 ಜನಕ್ಕಾದರೂ ಸರಿ ಮಾಂಸಾಹಾರವನ್ನು ಹಂಚೋದ್ರ ಮುಖಾಂತರ ಹೊಸ ಬದಲಾವಣೆಗೆ ಮುನ್ನುಡಿಯನ್ನು ಬರಿತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಇಲ್ಲಿ ಮಾಂಸಾಹಾರದ ಬಗ್ಗೆ ಬಹಳಷ್ಟು ಜನ ತಪ್ಪು ತಿಳುವಳಿಕೆಯನ್ನು ಹರಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಬಾಳೂಟ ಮಾಡಿದ ತಕ್ಷಣ ಬಂದು ಇಲ್ಲಿ ಎಣ್ಣೆ ಹೊಡೆದು ಪರಿಸರವನ್ನು ಹಾಳು ಮಾಡ್ತಾರೆ, ಸಾಹಿತ್ಯ ಸಮ್ಮೇಳನ ಗ್ರಂಥೆಯನ್ನು ಹಾಳು ಮಾಡ್ತಾರೆ ಅಂತ ನೋಡಿ. ಬಹುತೇಕ ರಾಜಕೀಯ ಸಮಾವೇಶಗಳಲ್ಲಿ ಬಾಳೂಟ ಆಯೋಜನೆ ಮಾಡ್ತಾರೆ, ಹೌದಲ್ವಾ? ಇಲ್ಲಿ ನಾವು ಕೇಳ್ತಿರುವಂಥದ್ದು ಮೂಲಭೂತವಾದಂಥ ಪ್ರಶ್ನೆ, ಆಹಾರ ಸಮಾನತೆ ಬೇಕು, ಸಸ್ಯಾಹಾರ ಮಾಂಸಾಹಾರ ಎರಡನ್ನೂ ಇಡಿ, ಎರಡೂ ಆಯ್ಕೆಗಳಿರಲಿ ಅಂತ. ಇದರಲ್ಲಿ ಯಾವ ತಪ್ಪು ಕಾಣ್ತಿದೆಯೋ ನಮಗೆ ಗೊತ್ತಾಗ್ತಿಲ್ಲ. ಮದ್ಯ ನಿಷೇಧವನ್ನು ಮಾಡಲಿ, ಅದಕ್ಕೆ ನಮ್ಮ ಬೆಂಬಲವೂ ಇದೆ. ಮಾಂಸಾಹಾರಕ್ಕೆ ಅವಕಾಶವನ್ನು ಕೊಡಲಿ. ಈಗಾಗಲೇ ಬಾಳೂಟ ಬಳಗ ವಾಟ್ಸಪ್ ಗ್ರೂಪು 11:30ಕ್ಕೆ ಶುರುವಾಗಿದ್ದು ಮರುದಿನ 6 ಗಂಟೆಗೆ 1,000 ಜನರನ್ನು ದಾಟಿತು. ಸೊ ಆ ಗ್ರೂಪ್ನ 3 ಗಂಟೆ ಒಳಗಡೆ ನಮ್ಮ ಸಭೆ ಇತ್ತು, ಆ ಸಭೆ ಒಳಗಡೆ ಗ್ರೂಪ್ನ ಡಿಲೀಟ್ ಮಾಡಲಾಯಿತು. ಇದನ್ನು ಯಾರು ಡಿಲೀಟ್ ಮಾಡಿದ್ರು, ಯಾಕೆ ಡಿಲೀಟ್ ಮಾಡಿದ್ರು? ನಾವು ನಮ್ಮ ಆಹಾರಕ್ಕಾಗಿ ದನಿ ಎತ್ತದೇ ತಪ್ಪ? ಪ್ರಜ್ಞಾವಂತರು ಅರ್ಥ ಮಾಡ್ಕೊಳ್ಳಿ. 86 ಸಮ್ಮೇಳನಗಳನ್ನ ಸಸ್ಯಾಹಾರಿಯಾಗಿ ನಡೆಸಿದಿರಿ. ನಾವು ಮಾಂಸಾಹಾರವನ್ನು ಕೇಳ್ತಿದ್ದೀವಿ. ಕುಡಿತ, ಮೋಜು, ಮಸ್ತಿ ನಮ್ಮ ಉದ್ದೇಶ ಅಲ್ಲ. ಈ ನಾಡಿನ ಬಹುಸಂಖ್ಯಾತರ ಆಶಯವನ್ನು ಸರ್ಕಾರ ಪೂರೈಸಬೇಕು. ಕೈ ಮುಗಿದು ಕೇಳ್ಕೊತೀವಿ. ಮತ್ತೀಗೇನು ಮಂಡ್ಯದಲ್ಲಿ ಈ ಸಮ್ಮೇಳನದಲ್ಲಿ ಬಾಡೂಟ ಕೊಡಲೇಬೇಕು ಅಂತ ಪ್ರಗತಿಪರ ಸಂಘಟನೆ ಎಲ್ಲ ಒಟ್ಟುಗೂಡಿದೆ. ಅದರದ ಮುಂದಾಳತ್ವ ವಹಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಇದು ಬಾಡೂಟ ಕೊಡುವಂಥದ್ದು ಅದೇನೋ ನಾವು ಹಾಕಲೇಬೇಕು ಅನ್ನುವಂಥದ್ದಲ್ಲ. ಈ ಮೂಢನಂಬಿಕೆ ಏನಿದೆ, ಪಿತೂರಿ ಏನಿದೆ, ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ, ಇದನ್ನು ಈ ತಾರತಮ್ಯನ ಹೋಗ್ಲಾಡಿಸ್ಬೇಕು. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಅಂತಂದರೆ ಅಲ್ಲಿ ನಾಡು ನುಡಿ ಅಂತ ಬಂದ ತಕ್ಷಣವೇ ಅಲ್ಲಿ ಊಟನೂ ಕೂಡ ಒಂದು ಪ್ರಧಾನವಾಗಿ ಬರುತ್ತೆ. ಆ ಥರ ಊಟ ಪ್ರಧಾನವಾಗಿ ಬರಲಿಲ್ಲ ಅಂದರೆ ಇವರು ಅಲ್ಲಿ ಬಾಡಿಲ್ಲದ ಊಟ ಯಾಕೆ ಹಾಕ್ತಾರೆ, ಬಗೆಯಾದ ಊಟ? ಹಂಗಾದರೆ ಬರೀ ಮೀಟಿಂಗ್ ಮಾಡ್ಕೊಂಡು ಸಾಹಿತ್ಯದ ಬಗ್ಗೆ ಮಾತಾಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಅಲ್ಲಿ ಬಾಡಿಲ್ಲದ ಊಟ ಹಾಕ್ತವ್ರೆ ಅಂತಂದರೆ ಬಾಡೂಟ ಕೂಡ ಕೊಡಬೇಕು. ಈಗಾಗಲೇ ಇದು ಸರ್ಕಾರದ ಮಟ್ಟಕ್ಕೆ ಎಲ್ಲ ಏನು ನಾವು ತಿಳಿಸ್ಬೇಕು ತಿಳಿಸಾಗಿದೆ. ನಾವು ಇವರು ಖಂಡಿತವಾಗ್ಲೂ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಕೊಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ಇದ್ದೀವಿ. ಇನ್ ಕೇಸ್ ಇವರೇನಾದ್ರೂ ಇವತ್ತು ನಾಳೆಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದ ನಿರ್ಧಾರನ ಹೇಳಲಿಲ್ಲ ಅಂತಂದರೆ, ಏನು ಸಮಿತಿಗಳಿಗೆ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಹೋರಾಟಗಾರರು ತುಂಬ ಜನ ಇದ್ದಾರೆ, ಆ ಸಮಿತಿಯಿಂದ ರಾಜೀನಾಮೆ ಕೊಡ್ತಾರೆ. ಅದಾದಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನ ನಡೆಯೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತಾಡುವಾಗಲೇ ಅಲ್ಲಿ ಕಬಾಬನ್ನು ಹಂಚುವಂಥ ಕೆಲಸ ಮಾಡ್ತೀವಿ. ಜನ ಆ ಕಬಾಬ್ಗೋಸ್ಕರ ಭಾಷಣನ ಕೇಳ್ದೇ ಅಲ್ಲಿ ಅಸ್ತವ್ಯಸ್ತ ಆಗಿಬಿಡುತ್ತೆ. ಇದೆಲ್ಲ ಮಾಡಿ ಒಂದು ಗಬ್ಬೆದೋಗುವಂಥದ್ದು ಆಗೋದು ಬೇಡ ಅಂತಂದರೆ ಊಟದಲ್ಲಿ ನೀವು ಬಾಡೂಟನೂ ಕೂಡ ಕೊಡಲೇಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ ಆಹಾರ ವಿಚಾರವಾಗಿ ನಾವು ಭಾಳ ಎಲ್ಲ ಪ್ರಗತಿಪರ ಜನಪರ ಸಂಘಟನೆಗಳು ಒಂದಷ್ಟು ವಿಚಾರಗಳನ್ನ ಎತ್ತಿದ್ದೀವಿ. ಒಂದು ಸಸ್ಯಾಹಾರ ಮತ್ತು ಮಾಂಸಾಹಾರ ವಿಚಾರ ಬಂದಾಗ ಅಲ್ಲೇನೋ ಒಂದು ಮಾಂಸಾಹಾರ, ಮದ್ಯಪಾನ, ತಂಬಾಕು ನಿಷೇಧ ಅಂತ ಹಾಕ್ಬಿಟ್ಟಿದ್ದಾರೆ. ತಂಬಾಕು ಮದ್ಯಪಾನಕ್ಕೂ ಮಾಂಸಾಹಾರನ ಹೋಲಿಕೆ ಮಾಡಿ ಹಾಕಿರೋದು ಮಿಸ್ಟರ್ ಜೋಶಿಯವರು ತಪ್ಪು ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಈಗ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರನೂ ಕೂಡ ನೀವು ಆ ಅತಿಥಿಗಳಿಗೆ, ಏನು ಸಮ್ಮೇಳನಕ್ಕೆ ಬರುವಂಥ ಅತಿಥಿಗಳಿಗೆ ಕೊಡಬೇಕು ಅಂತ ಹೇಳಿ ನಾವು ಚಿಕನ್ನು ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಜನರು ಅಂತ. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಆದರೆ
ಇಲ್ಲಿ ಆಹಾರ ಹಂಚಿಕೆಯನ್ನು ಕುರಿತಂತೆ ವಿವಾದ ಹುಟ್ಕೊಂಡಿದೆ. ಮದ್ಯ, ತಂಬಾಕು ಮತ್ತು ಮಾಂಸಾಹಾರವನ್ನು ನಿಷೇಧಿಸಿದ್ದೀವಿ ಅಂತ ಪ್ರಕಟಣೆ ಹೊರಡಿಸಿ ಅನಗತ್ಯವಾಗಿ ವಿವಾದವನ್ನು ಸಾಹಿತ್ಯ ಪರಿಷತ್ತು ಸೃಷ್ಟಿ ಮಾಡಿದೆ. ಯಾಕೆ ಮಾಂಸಾಹಾರವನ್ನು ನೀವು ನಿಷೇಧಿತ ವಸ್ತುಗಳ ಜೊತೆ ಸೇರಿಸಿದ್ದೀರಿ ಅನ್ನುವಂಥ ಪ್ರಶ್ನೆ ಉಟ್ಕೊಂಡು ಈಗ ಮಾಂಸಾಹಾರವನ್ನು ಕೂಡ ನೀವು ಬಡಿಸ್ಬೇಕು ಸಮ್ಮೇಳನದಲ್ಲಿ ಬಂದ ಅತಿಥಿಗಳಿಗೆ ಅನ್ನುವಂಥ ಒಂದು ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ. ಇದು ಸ್ವಾಗತಾರ್ಹ. ಯಾಕೆಂದರೆ ಈ ದೇಶ ಬಹುಸಂಸ್ಕೃತಿ ಮೇಲೆ ನಿಂತಿರುವಂಥದ್ದು. 95% ಮಾಂಸಾಹಾರಿ ಈ ಆಹಾರ ಪದ್ಧತಿಯವರಿಗೆ ಒಳಪಟ್ಟಿರುವಂಥ ಜನಸಮುದಾಯಗಳಿವೆ. ಈ ದೇಶದಲ್ಲಿ ನೋಡಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಅಹಿಂಸಾ ತತ್ವ ಬುದ್ಧ ಮಹಾವೀರರ ಸಂದರ್ಭದಲ್ಲಿ ಏನು ಒಂದು ರಿಚುವಲ್ ಆಗಿ ಆಚರಣೆಯಾಗಿ ಜೀವನ ಕ್ರಮವಾಗಿ ಬದಲಾಯಿತೋ, ಆಚರಣೆಗೆ ಚಾಲನೆಗೆ ಬಂತು, ಅಲ್ಲಿವರೆಗೂ ವೇದ ಸಂಸ್ಕೃತಿಯ ಜನ ಕೂಡ ಮಾಂಸಾಹಾರಿಗಳಾಗಿದ್ದು ಅದಕ್ಕೆ ಸಾಕಷ್ಟು ದಾಖಲೆಗಳಿದ್ದಾವೆ. ಯಜ್ಞಗಳ ಯಾಗಗಳ ಸಂದರ್ಭದಲ್ಲಿ, ಹವಿಸ್ಸುಗಳ ಸಂದರ್ಭದಲ್ಲಿ ಬಲಿ ಕೊಡುವಂಥ ಒಂದು ಧಾರ್ಮಿಕ ಆಚರಣಾ ವ್ಯವಸ್ಥೆ ಇತ್ತು. ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಾವು 2ನೇ ಸ್ಥಾನಕ್ಕೆ ಹೋದ್ವಿ ಅನ್ನೋ ಕಾರಣಕ್ಕಾಗಿ ವೇದ ಸಂಸ್ಕೃತಿಯ ಜನ ಸಸ್ಯಾಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಆಹಾರ ಪದ್ಧತಿಯಲ್ಲಿ ಒಂದು ಮೇಲು ಕೀಳು ಅನ್ನುವಂಥ ಒಂದು ದುರ್ಭಾವನೆ ಏನಿದೆ ಅದು ನಿವಾರಣೆ ಆಗುವ ನಿಟ್ಟಿನಲ್ಲಿ ಬಹುಸಂಸ್ಕೃತಿಗೆ ಪೂರಕವಾಗಿ ಮಾಂಸಾಹಾರವನ್ನು ಕೂಡ ಅವರವರ ಇಚ್ಛೆ ಅನುಸಾರ ಒಂದು ಸಿಗುವಂಥ ಒಂದು ಸೌಕರ್ಯವನ್ನು ಸಮ್ಮೇಳನದ ವ್ಯವಸ್ಥಾಪಕರು ಮಾಡಿದರೆ ಇದೊಂದು ಭಾಳ ವೈಚಾರಿಕವಾದ ಒಂದು ಸಾಂಸ್ಕೃತಿಕ ಆಂದೋಲನಕ್ಕೆ ಇದು ಚಾಲನೆಯನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ.